ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ. ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ. ಆತ್ಮೀಯರೇ, ಜನಕನ್ನಡ ವಾಹಿನಿಗೆ ಸ್ವಾಗತ. ನಾನು ಲಿಂಗರಾಜ್ ಧಾರವಾಡ. ನನ್ನ ಜೊತೆಯಲ್ಲಿದ್ದಾರೆ ಜಗದೀಶ್ ಉಣ್ಕಲ್. ರಸ್ತೆ ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಅಂಗ. ಆದರೆ ಒಂದು ಕ್ಷಣದ ಅಜಾಗರೂಕತೆ ಒಂದು ಅಮೂಲ್ಯ ಜೀವವನ್ನು ಕಸಿದುಕೊಳ್ಳಬಹುದು. ಇದಕ್ಕಾಗಿ ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ನಡೆಸಲಾಗುತ್ತದೆ. ಈ ಮಾಸಾಚರಣೆ ಪ್ರತಿ ವರ್ಷ ಜನವರಿ 1ರಿಂದ 31ರವರೆಗೆ ನಡೆಯುತ್ತದೆ. ಜನರಿಗೆ ರಸ್ತೆ ಸುರಕ್ಷತೆ ಹಾಗೂ ಟ್ರಾಫಿಕ್ ನಿಯಮ ಪಾಲನೆ ಮಹತ್ವವನ್ನು ತಿಳಿಸಲು ಈ ಜಾಗೃತಿ ಮಾಸಾಚರಣೆ ರಸ್ತೆ ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು, ಹೊಸ ಬೆಳವಣಿಗೆ ಮತ್ತು ಶಿಸ್ತಿನ ಸಂಸ್ಕೃತಿಯನ್ನು ಬೆಳೆಸಲು ಮೂಲ ಗುರಿಯನ್ನು ಹೊಂದಿದೆ. ಇಂದಿನ ಭಾರತದ ದುರದೃಷ್ಟಕರ ಪರಿಸ್ಥಿತಿಯನ್ನು ನೋಡಿದಾಗ ಪ್ರತಿ ವರ್ಷ ಸುಮಾರು 1.7 ಲಕ್ಷಕ್ಕೂ ಹೆಚ್ಚು ಜನರು ರಸ್ತೆ ಅಪಘಾತಗಳಿಂದ ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ. ಸುಮಾರು 55 ಅಪಘಾತಗಳು ಪ್ರತಿ ಗಂಟೆ ನಡೆಯುತ್ತಿದ್ದು 20ಕ್ಕೂ ಹೆಚ್ಚು ಜನರು ಸಾವಿಗೊಳಗಾಗುತ್ತಿದ್ದಾರೆ. ಇದೇ ಸಂಕಷ್ಟಕ್ಕೆ ಪರಿಹಾರವಾಗಿ ಇತ್ತೀಚೆಗೆ ಹುಬ್ಬಳ್ಳಿಯ ತೋಳನಕೆರೆಯಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ 2026 ಆಯೋಜನೆಯಾಯಿತು. ಈ ಕಾರ್ಯಾಚರಣೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಆಗಮಿಸಿದರು ಮತ್ತು ಅಪಘಾತದ ಹಾನಿಗಳನ್ನು ಕಡಿಮೆ ಮಾಡಲು ಸಾರ್ವಜನಿಕ ಜಾಗೃತಿ ಅಗತ್ಯವೆಂದು ಒತ್ತಿ ಹೇಳಿದರು. ಕಾರ್ಯಕ್ರಮಗಳಲ್ಲಿ ಡಿಸಿಪಿಗಳಾದ ರವೀಶ್ ಸಿಆರ್, ಮಹಾನಿಂಗ ನಂದಗಾವಿ, ಎಸಿಪಿ ಟ್ರಾಫಿಕ್ ವೀರೇಶ್ ನಾಯಕ್, ಸಂಗಮೇಶ್ ಹಾಲ್ಗಾವಿ, ಮಂಜುನಾಥ್ ಕುಸಗಲ್, ಶ್ರೀನಿವಾಸ್ ಮೇಸಿ ಮತ್ತು ಇತರೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರಿಗೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸೆಂಟ್ ಅಂತೋನಿ ಶಾಲೆ ಮತ್ತು ಕೆಎಲ್ಇ ಮಂಜುನಾಥ್ ನಗರ ಶಾಲೆ ಅಲ್ಲದೆ ವಿವಿಧ ಶಾಲೆಯ ಮಕ್ಕಳು ರಸ್ತೆ ಸುರಕ್ಷತೆಯ ಪ್ಲೇಕಾರ್ಡ್ಗಳನ್ನು ಹಿಡಿದು ಜಾಗೃತಿ ಸಂದೇಶಗಳನ್ನು ಸಾರ್ವಜನಿಕರಿಗೆ ಮನಮುಟ್ಟುವಂತೆ ನೀಡಿದರು. ಶಾಲಾ ಮುಖ್ಯಸ್ಥರು, ಶಿಕ್ಷಕರು, ಸಾರ್ವಜನಿಕರು ಹೆಚ್ಚು ಭಾಗವಹಿಸಿ ಸುಧಾರಿತ ಚಾಲನಾ ಮತ್ತು ಜವಾಬ್ದಾರಿ ಸಾಧಕರ ಸಂಸ್ಕೃತಿಯನ್ನು ಬೆಳೆಸಲು ಸಂಕಲ್ಪಿಸಿದರು. ಇಂದಿನ ಜಾಗೃತಿ ಪ್ರಯತ್ನ ಮಾತ್ರ ಸಾಕಾಗುವುದಿಲ್ಲ, ಒಂದು ಹೊಸ ತಂತ್ರಜ್ಞಾನ ಸಹ ಸಹಾಯವಾಗಿ ಬಂದಿದೆ. ಎಐ, ಕೃತಕ ಬುದ್ಧಿಮತ್ತೆ ಮತ್ತು ರಸ್ತೆ ಅಪಘಾತಗಳನ್ನು ತಡೆಯಲು ಡೇಟಾ ಆಧಾರಿತ ರಿಯಲ್ ಟೈಮ್ ಸಿಸ್ಟಮ್ ಅನ್ನು ಬಳಸಿ ಹೆಚ್ಚು ಪರಿಣಾಮಕಾರಿಯಾದ ಕ್ರಮಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಎಐ ಆಧಾರಿತ ಕ್ಯಾಮೆರಾಗಳು ಅತಿ ವೇಗ ಚಾಲನೆ, ಹೆಲ್ಮೆಟ್, ಸೀಟ್ ಬೆಲ್ಟ್ ಉಲ್ಲಂಘನೆಗಳನ್ನು ತಕ್ಷಣ ಪತ್ತೆ ಮಾಡುತ್ತದೆ. ಅಲ್ಲದೆ ಅಪಘಾತ ಸಂಭವಿಸಬಹುದಾದ ಸುರಕ್ಷತಾ ಬ್ಲಾಕ್ ಸ್ಪಾಟ್ಗಳನ್ನು ಎಐ ಮುಂಚಿತವಾಗಿ ಗುರುತಿಸುತ್ತದೆ ಮತ್ತು ಅಪಾಯಗಳನ್ನು ತಪ್ಪಿಸಲು ಸಹಕಾರಿಯಾಗಿದೆ. ಇವುಗಳು ಈಗ ಹಂತ ಹಂತವಾಗಿ ದೇಶಾದ್ಯಂತ ಪ್ರವೇಶಿಸುತ್ತಿರುವ ಹೊಸ ವೈಜ್ಞಾನಿಕ ಕ್ರಮಗಳಾಗಿವೆ. ಆದರೆ ಎಷ್ಟೇ ತಂತ್ರಜ್ಞಾನ ಬಂದರೂ ಅತಿ ಮುಖ್ಯವಾದದ್ದು ನಮ್ಮ ಶಿಸ್ತು ಮತ್ತು ಜವಾಬ್ದಾರಿ. ಹೆಲ್ಮೆಟ್ ಧರಿಸೋಣ, ಸೀಟ್ ಬೆಲ್ಟ್ ಹಾಕೋಣ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡೋದು ಬೇಡ, ಟ್ರಾಫಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸೋಣ. ರಸ್ತೆ ಸುರಕ್ಷತೆ ನಿಮ್ಮದು, ನನ್ನದು, ನಿಮ್ಮೆಲ್ಲರ ಜವಾಬ್ದಾರಿ. ಒಂದು ನಿಯಮ ಪಾಲನೆ, ಒಂದು ಜೀವ ರಕ್ಷಣೆ. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮಾಡ್ತೀರಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪಾಜಿ ಅಥವಾ ಅಮ್ಮ, ಅಕ್ಕ, ಅಣ್ಣ ಯಾರಾದ್ರು ಹೊರಗಡೆ ಹೋಗ್ಬೇಕಾದ್ರೆ, ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ತಗೊಂಡೋಗಿ ಅಂತ ಹೇಳ್ತೀರಾ? ಹೆಲ್ಮೆಟ್ ಹಾಕೊಂಡ್ರೆ ಒಳ್ಳೇದಾ? ಯಾಕೆ? ಸೇಫ್ಟಿ ಇರುತ್ತೆ. ವೆರಿ ಗುಡ್. ರಾಂಗ್ ಸೈಡ್ ಹೋಗ್ಬೇಕಾ, ಹೋಗ್ಬಾರ್ದ? ಓವರ್ ಸ್ಪೀಡ್ ಕುಡಿದು ಮದ್ಯಪಾನ ಮಾಡ್ಬಿಟ್ಟು ಓಡಿಸ್ಬೋದಾ ಗಾಡಿನ? ನಿಮ್ಮನೇಲಿ ಯಾರಾದ್ರೂ ಮಾಡ್ತಾರ ಆ ಥರ? ಮಾಡಿದ್ರೆ ಹೇಳ್ಬೇಕು ನೀವೆಲ್ಲ. ಸೊ ಈ ಒಂದು ರಸ್ತೆ ಸುರಕ್ಷತಾ ಸಪ್ತಾಹವಾಗಿ ಬಹಳಷ್ಟು ಶಾಲೆಯ ಮಕ್ಕಳುಗಳು ಬಂದಿದ್ದೀರಿ. ನಿಮ್ಮೆಲ್ಲರ ಒಂದು ಆಗಮನ ಈ ಒಂದು ಕಾರ್ಯಕ್ರಮಕ್ಕೆ ಗಳಿಯನ್ನು ತಂದುಕೊಟ್ಟಿದೆ. ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನಿರಂತರವಾಗಿ ರಸ್ತೆ ಮೇಲೆ ನಿಂತು ಸಂಚಾರಿ ಸುರಕ್ಷತೆಯ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಹೇಳ್ತಾ ಇರ್ತಾರೆ. ಅದರ ಜೊತೆಗೆ ನಿಮ್ಗಳಲ್ಲೂ ಕೂಡ ಒಂದು ಜವಾಬ್ದಾರಿ, ಬಾಧ್ಯತೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಟ್ರಾಫಿಕ್ ಎನ್ಫೋರ್ಸ್ಮೆಂಟು ಉತ್ತಮ ಆಗುತ್ತೆ. ಅದ್ರ ಜೊತೆಗೆ ರಸ್ತೆ ಸುರಕ್ಷತೆ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮಗಳ ಮತ್ತು ನಮ್ಮ ಎದುರಂಬದ್ರ ಓಡಾಡುವಂಥವ್ರು ಎಲ್ಲರ ಜೀವ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರೂ ಕೂಡ ಸಂಚಾರಿ ನಿಯಮಗಳೆಲ್ಲರೂ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳಷ್ಟು ನಿಯಮಗಳಿದ್ದಾವೆ. ಹೆಲ್ಮೆಟ್ ಧರಿಸಬೇಕು, ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡಬೇಕಾದ್ರೆ, ಡ್ರೈವಿಂಗ್ ಮಾಡುವಾಗ ಯಾವಾಗಲೂ ಸೀಟ್ ಬೆಲ್ಟ್ ಧರಿಸಿ,
ಹೀಗೆ ಹಲವಾರು ಸೂಚನೆಗಳೇನಿದೆ ಆ ಸೂಚನೆಗಳನ್ನು ಕಡ್ಡಾಯವಾಗಿ ನೀವು ಫಾಲೋ ಮಾಡ್ತೀರಿ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಗಮನದಿಂದ ಕಳೆ ಮತ್ತು ಕಾರ್ಯಕ್ರಮದ ರಿಲೆವೆನ್ಸ್ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತಲುಪಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ರಸ್ತೆ ಸುರಕ್ಷಾ ಮಾಸಾಚರಣೆಯ ಒಂದು ಕರಪತ್ರವನ್ನು ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರಯತ್ನ ಮಾಡದಲ್ಲಿ ಫಲ ಸಿಗುತ್ತೆ ಅಂತ ಕಾಗಿ ಕತಿ ಕೇಳಿದಿರಾ? ಇವೆಲ್ಲ LKG ಕತಿಗಳು ಇವೆಲ್ಲ. ಯಾಕೆ ನೀವೆಲ್ಲ ಮಕ್ಕಳು ಇದ್ದೀರ ಅಂತ ನಾವು ನಿಮ್ಮ ಲೆವೆಲ್ ಹೇಳ್ತಾ ಇದ್ದೇವೆ. ನಿಮ್ ಶಿಕ್ಷಕರು ಬೇರೆ ದೊಡ್ಡ ದೊಡ್ಡ ವಿಷಯಗಳು ನೀವು ಬೋಧನೆ ಮಾಡ್ತಾರ, ಬಟ್ ನಿಮಗೆ ತಿಳಿಯಲ್ಲ ನಮ್ಗೆ ದೊಡ್ಡ ಸಂಕಟ ಅದಾವ ನಿಮ್ಗೆ. ಆಚಾರಕ್ಕರಸನಾಗು ನೀತಿಗೆ ಪ್ರಭುವಾಗು. ನೋಡ ತಾಯಿ ಆದವಳು ಹೆಂಗ ಹೇಳ್ತಾಳ? ಆಚಾರಕ್ಕರಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಈ ಜಗತ್ತೆಲ್ಲ ಅಂತ ಹೇಳಿ ತಾಯಿ ಹೇಳ್ತಾಳ. ಗೊತ್ತಾದ್ ಕೇಳಿದಿರಿ ಇವೆಲ್ಲ? ಅಂತದೇ ಒಂದು ಹಾಡು ಹಾಡೋಣಂತೆ. ಲಕ್ಷ ಕೊಟ್ಟು ಕೇಳ್ಬೇಕು, ಯಾರು ಗಲಾಟೆ ಮಾಡಬಾರ್ದು. ಸಾಯಿಬ್ರು ಬರ್ತಾರೆ ಇನ್ನು 5 ಮಿನಿಟ್ ನಾನು. And upon CCTV verification, it was found that the vehicle has moved towards Nadi. As a coincidence, that person has met with an accident and he sustained injury when taken to Noida Hospital, where those children have been rescued. This person happens to be from Harvard and has known to this community immediately. And upon verification of him, ರೋಡ್ ಕಾಣಕ್ಕೆ ಬೇರೆಯವ್ರ ಕಣ್ಣು ಕುಗ್ಸಕ್ಕಲ್ಲ. ಸೊ ಅದಕ್ಕೆ ನಾವು ಈ ಒಂದು ಲೋ ಬೀಮ್ ಅಲ್ಲಿ ಗಾಡಿ ಹೊಡಿಬೇಕು ಸಿಟಿಯಲ್ಲಿ. ಹೊರಗಡೆ ಬಂದಾಗ ಬೇಕಾದ್ರೆ ಐ ಬೀಮ್ ಹಾಕಿ ಮತ್ತೆ LED ಲೈಟ್ ಅನ್ನ ಬಳಸಬಾರದು. ಹೆಚ್ಚಿನ ನಿಖರತೆ ಲೈಟ್ ಇದ್ರೆ ಏನಾಗುತ್ತೆ, ಕಣ್ಣಿಗೆ ಕುಕ್ಕಿ ಆಕ್ಸಿಡೆಂಟ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ಯಾರಾದ್ರೂ LED ಕೂಡಿಸಿದ್ರೆ ಅದನ್ನ ತೆಗೆದಾಗ ಕೇಳಿ, ಅದಕ್ಕೆ 1,000 ರೂಪಾಯಿ ದಂಡ ಇದೆ. ಡೇಂಜರಸ್ ಮ್ಯಾನರ್ ಅಂದ್ರೆ 5,000 ರೂಪಾಯಿ ಬರುತ್ತೆ. ನಾವು ಹೇಗೆ ಬರೀತೀವಿ ಅದ್ರ ಮೇಲೆ ಇರುತ್ತೆ. ದಯವಿಟ್ಟು ನಿಮ್ಮ ಮನೇಲಿ ಪೇರೆಂಟ್ಸ್ಗೆ LED ತೆಗಿ ಅಂತ. ಓಕೆ, ಮೊಬೈಲ್ ಫೋನ್ ಮತ್ತೇನು ಬೇಡ ಬಿಟ್ಟು ನಿಮ್ದು ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಅನ್ನು ಬಳಸ್ತೀವಿ. ಮಾಡ್ತಿರಲ್ಲ ಇಲ್ಲ? ನಿಮ್ಮ ಪೇರೆಂಟ್ಸ್ ಮಾಡ್ತಾರ, ನೀವು ಒಮ್ಮಮ್ಮ ಸೈಕಲ್ ಹೊಡೆಯೋದೇ ಮೊಬೈಲ್ ಹೊಡಿತೀವಿ. ಅವಶ್ಯಕತೆ ಇದೆನಾ? ಮೊಬೈಲ್ ಅಲ್ಲಿ ಮಾತಾಡ್ಕೋತ ಗಾಡಿ ಹೊಡೆದ್ರೆ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ಸೇಫ್ಟಿ ಇರೋದ್ರಿಂದ ಅದನ್ನ ಹೊಡಿಬಾರ್ದು. ಅದನ್ನ ಯೂಸ್ ಮಾಡಿದ್ರೆ ಈಗ 5,000 ರೂಪಾಯಿ ದಂಡ ಎಷ್ಟಿದೆ? 5,000 ರೂಪಾಯಿ ಹಾಕ್ಬೋದು. ಅದೇ ರೀತಿ ಸೇಫ್ ಸ್ಪೀಡ್ ಅಂತ ನಾವು ಹೇಳಿದ್ವಿ 40-80 ಅಂತ. ನಿಮ್ಗೆ 2 ಗಿಳಿ ಇರ್ತಾವ, 2 ಗಿಳಿ ಮರಿಗಳು. ಒಂದ್ ದಿವಸ ಏನಾಗ್ತದ ಅಂದ್ರ ಜೋರಾಗಿ ಮಳೆ ಬಂದ್ಬಿಡ್ತದೆ. ಏನಾಗತ್ತ? ಜೋರಾಗಿ ಮಳೆ ಬರ್ತದೆ. ಮಳೆ ಬಂದ ಕೂಡ ಏನಾಗ್ತದೆ ಅಂದ್ರೆ ಅವು 2 ಅಕ್ಕ ತಂಗಿ ಇರ್ತಕ್ಕಂಥ ಗಿಳಿಗಳು ಏನಾಗ್ತಾವ ಅಂದ್ರ ಬೇರೆ ಬೇರೆ ಆಗ್ಬಿಡ್ತಾವ. ದೊಡ್ಡ ಮಳೆ ಬಂದ್ಬಿಡ್ತದೆ. ದೊಡ್ಡ ಮಳೆ ಬರೋದ್ರಾಗ ಏನಾಗ್ತಾವ, ಅಕ್ಕ ಗಿಳಿ ಮತ್ತು ಸಣ್ಣ ತಂಗಿ ಗಿಳಿ 2 ಸಪ್ರೇಟ್ ಆಗ್ಬಿಡ್ತಾವ. ಸಪ್ರೇಟ್ ಆಗಿ ಏನಾಗ್ತದೆ ಅಂದ್ರ ಒಂದು ಗಿಳಿ ಆಶ್ರಮಕ್ಕೆ ಹೋಗ್ತದೆ. ಇನ್ನೊಂದು ಗಿಳಿ ಏನ್ ಮಾಡ್ತದೆ ಹೇಳು? ಬೇರೆದವ್ರ ಮನೆಗೆ ಹೋಗ್ತದೆ. ಅಂದ್ರೆ ಏನು, ಈ ಬೂಚರ್ಸ್ ಅಂತ ಇರ್ತಾರಲ್ಲ, ಕಟಕರು, ಅವ್ರ ಮನೆಗೆ ಹೋಗ್ತದೆ. ಸೊ ಏನಾಗ್ತದೆ ಅಂದ್ರ ಅಲ್ಲಿ ಆಶ್ರಮದಲ್ಲಿ ಇರ್ತಕ್ಕಂಥ ಗಿಳಿ ಒಳ್ಳೆ ಸಂಸ್ಕಾರ ಕಲಿತದ. ಏನು, ಬಂದಂತ ಬನ್ನಿ, ಕುಳಿತುಕೊಳ್ಳಿ, ಪ್ರಸಾದ ಮಾಡ್ರಿ, ಇಂತ ತೆಗೆದುಕೊಳ್ಳಿ, ಈ ತರನಾದಂತ ಒಂದು ಸಂಸ್ಕಾರ ಕಲಿತದ. ಸಂಸ್ಕಾರ ಗೊತ್ತಾಯ್ತಲ್ಲ? ಮಾಡ್ತಾರಲ್ಲ. ಹಲೋ ನೋಡಿ, ಹಲೋ ಏನೋ ಆಶ್ರಮಕ್ಕೆ ಹೋದ್ಬಿಡಿ ಏನ್ ಕಲಿತದ ಹೇಳ್ಬೇಕು ನಾವು. ಬನ್ನಿ, ಕುಳಿತುಕೊಳ್ಳಿ, ಒಳ್ಳೆ ಸಂಸ್ಕಾರ ಕಲಿತದ. ಅದೇ ರೀತಿಯಾಗಿ ಇನ್ನೊಂದು ಮನೆಗೆ ಹೋಗಿರ್ತದಲ್ಲ, ಕಟಕರ ಮನೆಗೆ ಹೋದಂತ ಗಿಳಿ ಏನ್ ಮಾಡ್ತದ ಹೇಳಿ? ಹೊಡಿ ಬಡಿ ಅಂತಕ್ಕಂಥದ್ದು ಅದ್ರ ಬಾಯಲ್ಲಿ ಬರ್ತದ. ಇದರ ಅರ್ಥ ಏನಪ್ಪಾ ಅಂದ್ರ, ನೀವು ಎಂತ ಸ್ಕೂಲ್ ಇದ್ದೀರಿ,
ಆ ನಿಮ್ಮ ತಂದೆ ತಾಯಿ ಯಾವ ರೀತಿಯಾಗಿ ಸಂಸ್ಕಾರ ಕೊಡ್ತಾರ, ಯಾವ ರೀತಿಯಾಗಿ ನಿಮಗೆ ಬುದ್ಧಿ ಮಾತು ಹೇಳ್ತಾರ, ಆ ರೀತಿಯಾಗಿ ನೀವು ಬೆಳಿತೀರಿ ಅಂತಕ್ಕಂಥದ್ದು ಅದೇ ಸ್ಟೋರಿ. ಅದು ಮಾರಲ್ ಆಫ್ ದಿ ಸ್ಟೋರಿ ಅಂತ ಹೇಳ್ತಾರಲ್ಲ. ಲಾಸ್ಟಿಗೆ ಎಲ್ಲರೂ ಒಂದು ಕನ್ಕ್ಲೂಷನ್ ಕೊಡ್ತಾರೆ ಒಂದು ಕಥೆಗೆ. ಏನಂತ ಹೇಳ್ತಾರ, ಈ ಕಥೆಯಿಂದ ನಿಮಗೆ ತಿಳಿದು ಬಂದಂತ ವಿಷಯ ಏನಂದ್ರೆ ಮಾರಲ್ ಆಫ್ ದಿ ಸ್ಟೋರಿ. ಎರಡು ಗಿಳಿದು ನಿಮ್ಮೆಲ್ಲರ ನೆಚ್ಚಿನ ಅಧಿಕಾರಿಗಳಾದಂಥ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆದಂಥ ಎನ್ ಶಶಿಕುಮಾರ್ ಸಾಹೇಬ್ರವರು ಬಂದಿದ್ದಾರೆ. ನಿಮ್ಮೆಲ್ಲರ ಕುರಿತಾಗಿ ಇವತ್ತು ಅವರಿಗೆ ನಾವು ಸ್ವಾಗತ ಕೊಡ್ತಾ ಇದ್ದೇವೆ ಕಾರ್ಯಕ್ರಮ. ನಮ್ಮ ಟ್ರಾಫಿಕ್ ACP ಸಾಹೇಬ್ರು ಅವರಿಗೆ ಹೂಗುಚ್ಛೆಯನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ DCP ಸಾಹೇಬರಾದಂಥ ನಂದಗಾವಿ ಸರ್ ಅವರಿಗೆ ಪಾಲ್ಬಾವಿ ಅವರು ಹೂಗುಚ್ಛೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. DCP ಗ್ರಾಮೀಣ ವಿಭಾಗದ ಅಧಿಕಾರಿಗಳಿಗೆ ನಮ್ಮ ಮೇಟಿಯವರು ಪುಷ್ಪಗುಚ್ಛೆಯನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರೇ, ಈ ಕಾರ್ಯಕ್ರಮದ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಜೀವಿಗಳಿಗೆ ಬಹಳ ಮಹತ್ವವಾದಂಥ ಒಂದು ಸ್ಥಾನ ಇದೆ ಭೂಮಂಡಲ ಮೇಲೆ. ಅದಕ್ಕಾಗಿ ಜೀವ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಆ ಒಂದು ನಿಟ್ಟಿನಲ್ಲಿ ಯಾರು ಜೀವವನ್ನು ಕಳೆದುಕೊಳ್ಳಬಾರದು, ಎಲ್ಲರೂ ಸುರಕ್ಷಿತವಾಗಿರಬೇಕು, ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತಿನ ದಿವಸ ಮಾನ್ಯ ಆಯುಕ್ತರವರು ಮತ್ತು ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಮಾಡ್ತಾ ಇದ್ದಾರೆ. ಸೊ ಇದರ ಉದ್ದೇಶಗಳು ಮತ್ತು ರೂಲ್ಸ್ಗಳು ಸಾಹೇಬರು ಮಾತಾಡ್ತಾ ಇದ್ದಾರೆ, ತಾವೆಲ್ಲರೂ ಕೇಳಬೇಕು. ಎಲ್ಲರಿಗೆ ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಟನ್ಸ್ ಲಾ ಕಲ್ತಿದ್ದೀರಲ್ಲ? ನ್ಯೂಟನ್ಸ್ ಲಾ ಎನಿಬಡಿ? ನ್ಯೂಟನ್ಸ್ ಲಾ ಯಾರು ಹೇಳ್ತೀರಿ? ಒಬ್ರು ಹೇಳಪ್ಪ. ದಟ್ ಈಸ್ ದ ಥರ್ಡ್ ಲಾ ಯು ಆರ್ ಟೆಲ್ಲಿಂಗ್. ವಾಟ್ ಅಬೌಟ್ ಫಸ್ಟ್ ಲಾ? First law, anybody from this side? A third law, again you are telling third law. What about first law? ಯಾವುದೇ ಒಂದು ಚಲಿಸುವಂತ ವಸ್ತು ಅಥವಾ ಜಡತ್ವ ಹೊಂದಂತ ವಸ್ತು ಹೊರಗಿನ ಬಲ ಪ್ರಯೋಗ ಇಲ್ಲದೆ ತನ್ನ ಸ್ಥಾನವನ್ನು ಬದಲಿಸಲಾರದು. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಸಿಟಿ ಬಸ್ ಅಲ್ಲಿ ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಹೊರಟಿದ್ರು. ಹೋಗುವಾಗ ಚಾಲಕ ಏನ್ ಮಾಡ್ದ? ಬ್ರೇಕ್ ಹೊಡೆದ. ಏನಾಯ್ತು? ಬ್ರೇಕ್ ಹೊಡೆದಗಳೇ ಹುಡುಗರು ನಿಂತಿದ್ರು, ಹುಡುಗರು ಹೋಗಿ ಹುಡುಗಿಯರ ಮೇಲೆ ಬಿದ್ದುಬಿಟ್ರು. ಅವನು ಕೇಳಿದ, ಎದಕ್ಕೆ ಯಾಕೆ ಬಿದ್ದರು ಗೊತ್ತಾಗಲ್ಲ, ಹಿಡಿಯಕ್ಕೆ ಬರಲ್ಲ, ಹುಡುಗಿ ಏನೇನೋ ಮಾತಾಡ. ಅವ್ನು ಹುಡುಗ ಆಗ್ತೀವಿ ಸ್ವಲ್ಪ ಸ್ಮಾರ್ಟ್ ಇದ್ದ, ಇದು ನ್ಯೂಟನ್ಸ್ ಫಸ್ಟ್ ಲಾ ಅಂತಂದ. ಡ್ರೈವರ್ ಗಾಡಿ ಬ್ರೇಕ್ ಹಾಕ್ಯಾನ, ನನಗೆ ಹಾಕ್ಲಿಲ್ಲ, ಅದಕ್ಕೆ ಬಿದ್ದೆ ಅಂತ. ಅಕ್ಕಿನೂ ಒಂದು ಸ್ವಲ್ಪ ಹುಷಾರಲ್ಲ, ಹುಡುಗರಿಗೆಲ್ಲ ಒಂದು ತಂದು ಕಪಾಳಿ ಹೊಡಿತಾಳೆ. ಹೊಡೆದು ಯಾಕೆ ಅಂತ ಕೇಳ್ತಾಳೆ, ಇದು ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಅದನ್ನೆಲ್ಲ ನೀವು ತಿಳ್ಕೊಂಡು ಹೋಗ್ಬೇಕು. ಗಾಡಿ ಡ್ರೈವರು ಬ್ರೇಕ್ ಹಾಕೋದು ವಾಹನಕ್ಕೆ, ಅಲ್ಲಿ ಕುಳಿತಂತ ಪ್ರಯಾಣಿಕರಿಗಲ್ಲ. ಅದಕ್ಕೆ ಏನ್ ಮಾಡಬೇಕು? ಅದನ್ನು ಒತ್ತಿ ಕಟ್ಟಿಡ್ಬೇಕು. ನಾವು ಬ್ರೇಕ್ ಹಚ್ಚಿದ್ರು ಕೂಡ ನಾವು ಅದ್ರ ಜೊತೆನೆ ಬ್ರೇಕ್ ಹೊಡಿತೀವಿ, ಇಲ್ಲ ಅಂದ್ರೆ ಲೂಸ್ ಆಗ್ತದೆ. ಸೊ ದಯವಿಟ್ಟು ಸೀಟ್ ಬೆಲ್ಟ್ ಹಾಕದೆ ಗಾಡಿ ಇಲ್ಲಿ ಕೂಡಬೇಡಿ. ಸೊ ಇನ್ನೊಂದು ದ್ವಿಚಕ್ರ ವಾಹನ, ಟೂ ವೀಲರ್ಗೆ ಎಷ್ಟು ಜನ ಪ್ರಯೋಜಕ ಇದೆ? 2. ನೀವು ಎಷ್ಟು ಜನ ಕೂಡ್ತೀರಿ? 4, 5, 6 ಫೋಟೋನು ಅದಾವ ನಮ್ಮ ಹತ್ರ. 2 ಅಲ್ಲ 6 ಅದಾವ ನಮ್ಮ ಹತ್ರ. ನೀವು ಕೂಡಕ್ ರೆಡಿ ಇದೀರಿ, ಹೊಡೆಯಕ್ ರೆಡಿ ಅದಾರ, ನಾವು ನೋಡೋದಿಲ್ಲ ಹಿಂಗಾಗಿದೆ. ದಯವಿಟ್ಟು ಟೂ ವೀಲರ್ದಲ್ಲಿ 1+1. ಆಟೋದಲ್ಲಿ ಎಷ್ಟು? 3. ಆದ್ರೆ ಎಷ್ಟು ಜನ ಕೂಡ್ತೀರಿ? 10, 12, 20, 22 ಫೋಟೋನು ಐತೆ ನನ್ನ ಹತ್ರ. ನೀವು ಕೂಡ್ತಿದ್ರೆ ಅವ್ರು ತಗೊಂಡು ಹೋಗ್ತಾರೆ. ನಾಳೆ ಆಕ್ಸಿಡೆಂಟ್ ಆದ್ರೆ 3 ಮಂದಿಗೆ ಮಾತ್ರ ಅವನು ಕ್ಲೇಮ್, ಇಲ್ಲ ಕ್ಲೇಮೇ ಕೊಡಲ್ಲ, ಓವರ್ಲೋಡ್ ಆಯ್ತು. ಸೊ ದಯವಿಟ್ಟು 3 ಜನಕ್ಕಿಂತ ಆಟೋದಲ್ಲಿ ಕೂಡಬೇಡಿ. ಕೂಡದಿದ್ರೆ ಅವರು ಇನ್ನೊಂದು ಆಟೋ ತರ್ತಾರೆ, ಇದು ನೀವು ನಿಜ ಕರ್ಕೊಂಡು ಹೋಗ್ತಾರೆ. ಸೊ ಪಾದಚಾರಿ ಮಾರ್ಗಗಳು ನೀವೆಲ್ಲಿ ನಡಿಬೇಕು? ಎಲ್ಲರೂ ರಸ್ತೆಯಲ್ಲಿ ಫುಟ್ಪಾತ್. ನೀವೇನ್ ಮಾಡ್ತೀರಿ? ಜಿಗ್ ಆಗಿ ರಸ್ತೆಯಲ್ಲಿ ನಡೀತೀರಿ. ಅದರಿಂದ ಆಕ್ಸಿಡೆಂಟ್ ಆಗುವ ಸಾಧ್ಯತೆಗಳು ಬಹಳ ಇರುತ್ತೆ. ಅದು ಲಾಸ್ಟ್ ಹೇಳಿದ್ದಾರೆ ಸರ್, ಅಲ್ಲಿ ಸ್ವಲ್ಪ ಆ ಕಡೆಯವರೆಲ್ಲ ಈ ಕಡೆ ಕಳಿಸ್ಬಿಡ್ರಿ. ಅಲ್ಲಿ ನಿಂತಿದಾರಲ್ಲ ಹಿಂದ್ಗಡೆ ಲೇಡೀಸ್. ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ, ಸತ್ಯ ನುಡಿಯವದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ. ಬಲಿಷ್ಠರಿದ್ದರು ಅರ್ಜುನ
ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿ ಆಡಿ ರಾಜ ಸೋತಾನ ಧರ್ಮ ಬಲಿಷ್ಠರಿದ್ದರು ಅರ್ಜುನ ಭೀಮ ಪಾಂಡವರಿಗೆ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳ್ತಾಳ ಇದರ ನಿಯಮ ಕೌರವ್ರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೇಳ್ತಾಳ ಇದರ ನಿಯಮ ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ ಸಬದಾಗ ಸೀರಿ ಕಳಿಸಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟನವಮ್ಮ ದಾನ ಮಾಡುವುದು ಕರ್ಣನ ನಿಯಮ ತಾಯಿಗೆ ವಚನ ಕೊಟ್ಟನವಮ್ಮ ಅಗಲಿಸಿ ಬಿಟ್ಟಿತ್ತು ಅಣ್ಣ ತಮ್ಮರನ ಕುರುಕ್ಷೇತ್ರದಲ್ಲಿ ಕೊಂದಿತ್ತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸೀತಮ್ಮ ರಾವಣ ಕದ್ದ ವೈದಾನವಮ್ಮ ಜನಕ ರಾಜನ ಮಗಳು ಸೀತಮ್ಮ ರಾವಣ ಕದ್ದ ವೈದಾನವಮ್ಮ ಏನು ಮಾಡಿದನ ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಅಯೋಧ್ಯದರ್ಸ ಹರಿಶ್ಚಂದ್ರ ನಮ ಹೆಂಡರು ಮಕ್ಕಳು ಮಾರಿಕೊಂಡನ ಕೀಳನ ಹಾಳಾಗಿ ದುಡುದ ನಮ್ಮ ಸುಡುಗಳ ಕೈಲಿಕ್ಕ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸೃಷ್ಟಿಕರ್ತನು ಬ್ರಹ್ಮ ನಮ್ಮ ಬ್ರಹ್ಮಗ ಗರ್ವ ಬಂದಿತ್ತವಮ್ಮ ತನ್ನ ರುಂಡತ ಕಡ್ಕೊಂಡವಮ್ಮ ಬ್ರಹ್ಮಂಗೆ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಅಂತವರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ಅಂತವರ ಪಾಡ ಹೀಗಾಯಿತಮ್ಮ ನಾವು ನೀವು ಮಾಡಲಿಲ್ಲ ಯಾವ್ಯಾವ ನಿಯಮ ನಮ್ಮಂತವರ ಪಾಡೆ ನಮಗೆ ಹಂಗ ಬಿಡುತ್ತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಚಪ್ಪಾಳೆ ಜೋರಾದ ಚಪ್ಪಾಳೆ ಗುಡ್ ಮಾರ್ನಿಂಗ್ ಟು ಎವ್ರಿಬಡಿ ಟಿಫಿನ್ ಆಗಿದೆ ಅಲ್ಲ ಇನ್ನೂ ಇಲ್ಲ ಇನ್ನೂ ಸೌಂಡ್ ಕಡಿಮೆ ಆಯ್ತು ಓಕೆ ಯಾವತ್ತೂ ಈ ಒಂದು ಮಾಸಾಚರಣೆ ಜನವರಿಯಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ ರೋಡ್ ಸೇಫ್ಟಿ ದಿನಾಚರಣೆ ಜಾಗೃತಿ ಮಾಸಾಚರಣೆ ಅಂತ ನಾವು ಎಲ್ಲ ಕಡೆ ಪ್ರಾಯೋಗಿಕವಾಗಿ ಇವಾಗ ಭಾಷಣ ಮಾಡ್ತೀವಿ ಹಿಂಗೆ ಎಲ್ಲ ಕಾನೂನನ್ನು ತಿಳಿಸ್ತೀವಿ ಅರಿವು ಮಾಡ್ತೀವಿ ಇದಕ್ಕೆ ಜನವರಿ ಎವ್ರಿ ಇಯರ್ ಆಫ್ ದಿ ಫಸ್ಟ್ ಇಯರ್ ಮಂತ್ ನಾವು ರೋಡ್ ಸೇಫ್ಟಿ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡ್ತೀವಿ ಸೊ ಇದು ಇವತ್ತು ಪಬ್ಲಿಕಲ್ಲಿ ಮಾಡ್ತಾ ಇದ್ದೀವಿ ನಾಳೆ ಕಾಲೇಜಲ್ಲಿ ಮಾಡ್ತೀವಿ ಇನ್ನೊಂದು ಸಂಸ್ಥೆಗೆ ಹೋಗ್ತೀವಿ ಎಲ್ಲ ಕಡೆ ಮಾಡ್ತೀವಿ ಸೊ ಯಾವುದೇ ಒಂದು ಸುರಕ್ಷೆ ಅಂದ್ರೆ ಏನು ಸೇಫ್ಟಿ ಎಲ್ಲೆಲ್ಲಿ ಬರ್ತಿದ್ದು ಓನ್ಲಿ ಡ್ರೈವಿಂಗ್ ಬರೀ ಡ್ರೈವಿಂಗ್ ಅಲ್ಲಿ ಬರುತ್ತೋ ಮತ್ತೆ ಎಲ್ಲ ಕಡೆ ಬರುತ್ತೋ ಎವ್ರಿವೇರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್ ಯು ಕ್ಯಾನ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಯುವರ್ ಕಿಚನ್ ನಿಮ್ಮ ಅಡಿಗೆ ಮನೆಯಲ್ಲಿ ಏನ್ ಸೇಫ್ಟಿ ಇರುತ್ತೆ ಆಫ್ ಆಗೈತು ಇಲ್ಲ ನೋಡುದು ಕೂಡ ಒಂದು ಸೇಫ್ಟಿ ಮತ್ತೆ ಚಹಾ ಬಗೋಣಿ ತೆಳಗಿಳಿಸ್ಬೇಕಂದ್ರೆ ಏನ್ ಮಾಡ್ತೀರಿ ಈ ಕಡೆ ಹಿಡಿತೀರಿ ಮತ್ತೇನ್ ಮಾಡ್ತೀರಿ ಅರಿವಿ ಯಾವ ಅರಿವಿ ಹಿಡಿತೀರಿ ಮಚ್ಚರ್ಬಿ ವೆರಿ ಗುಡ್ ಮಚ್ಚರ್ಬಿ ಒಳಗೆ ಯಾವ್ದು ಹಿಡಿತೀರಿ ಮಚ್ಚರ್ಬಿ ಕಾಟನ್ ಯೂಸ್ ಮಾಡಬೇಕು ಟೆರಿಕಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅದು ಸುಟ್ಟು ಹೋಗುತ್ತೆ ನಿಮ್ ಕೈನೂ ಸುಟ್ಟು ಹೋಗುತ್ತೆ ಹಾಗೆ ಎಲ್ಲ ವಿಧದಲ್ಲಿ ಕೂಡ ಒಂದು ಸೇಫ್ಟಿ ಅನ್ನೋದು ಬಹಳ ಮಹತ್ವ ನೀವು ಸ್ಪೋರ್ಟ್ಸ್ ಹೋಗ್ತೀರಿ ಅಲ್ಲಿ ಏನ್ ಮಾಡ್ತೀರಿ ಕಬಡ್ಡಿ ಆಡ್ಬೇಕಂದ್ರೆ ನೀ ಕ್ಯಾಪ್ ಹಾಕ್ತೀರಿ ಕ್ರಿಕೆಟ್ ಆಡ್ಬೇಕಂದ್ರೆ ಹೆಲ್ಮೆಟ್ ಹಾಕ್ತೀರಿ ಗ್ಲೌಸ್ ಹಾಕ್ತೀರಿ ಇವೆಲ್ಲ ತರದ್ದು ಸೇಫ್ಟಿ ಇವೆಲ್ಲ ಹೇಗ್ ಬಂದು ಸೈಲೆನ್ಸ್ ಪ್ಲೀಸ್ ಹಿಂದ್ಗಡೆ ಇದ್ದವ್ರು ಸ್ವಲ್ಪ ಮುಂದೆ ಬನ್ನಿ
ಹಿಂದ್ಗಡೆ ಯಾರು ನಿಂತಿದ್ರು ಸ್ವಲ್ಪ ಮುಂದೆ ಬ್ಲೇಡ್ ಕೆತ್ತಿದ್ದೀವಿ, ಹೇಗೆ ಬ್ಲೇಡ್ ಕೆತ್ತಿದ್ದೀವಿ, ಕೈಲಿ ಎಷ್ಟೋ ಕಟ್ ಮಾಡ್ಕೊಂಡಿದ್ವಿ. ಬೈ ಎಕ್ಸ್ಪೀರಿಯನ್ಸ್ ಎಲ್ಲಿ ಹಿಡಿಬೇಕು ನಾವು ಅನ್ನೋದು ಗೊತ್ತಾಯ್ತು. ಆಮೇಲೆ ಬ್ಲೇಡ್ ಕಟ್ ಆಗಲ್ಲ, ದಿಸ್ ಇಸ್ ಸೇಫ್ಟಿ. ಅದೇ ರೀತಿ ಇವತ್ತು ನಾವು ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆಯಲ್ಲಿ ಮೋಟರ್ ವೆಹಿಕಲ್ ಸುರಕ್ಷತೆಗಳನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಯಾವುದೇ ಒಂದು ಮೋಟರ್ ಸೈಕಲ್ ಓಡಿಸ್ಬೇಕಂತಂದ್ರೆ ಏನ್ ಬೇಕು ನಿಮ್ಗೆ? ಲೈಸೆನ್ಸ್ ಬೇಕು. ಲೈಸೆನ್ಸ್ ಎಷ್ಟು ವರ್ಷಕ್ಕೆ ಬರುತ್ತೆ? 18 ವರ್ಷ. ಯಾರಾದ್ರೂ 18 ಅದಿರಿ? ಈಗ ಅದಿರಿ? ಯಾರಾದ್ರೂ ಕೈ ಎತ್ತರೆ? ಆದ್ರೂ ಕೂಡ ನೀವು ನಿಮ್ ಪೇರೆಂಟ್ಸ್ ಗಾಡಿ ಚುಡುಗ್ಲೆ ಒಯ್ಯೋದು, ಒಂದ್ ರೌಂಡ್ ಹೊಡಿತೀನಿ ಅನ್ನೋದು, ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅನ್ನೋದು ಮಾಡ್ತಿರ್ತಾನೆ. ಸೊ ಮಾಡಿದ್ರೆ ದಂಡ ಎಷ್ಟು? ಅದಕ್ಕೆ 25,000 ರೂಪಾಯಿ. ವೆರಿ ಗುಡ್. ಯಾರಾದ್ರೂ 25,000 ಹೇಳಿದ್ರು? ವೆರಿ ಗುಡ್. ಅಡ್ಡಿ ಇಲ್ಲ. ಸೊ 25,000 ರೂಪಾಯಿ ದಂಡ. ಇದ್ರ ಜೊತೆಗೆ ಏನಿದೆ? ನಿಮ್ ಪೇರೆಂಟ್ಸ್ಗೆ ಜೈಲಿದೆ 6 ತಿಂಗಳವರೆಗೂ. ಬೇಕಾಯ್ತು ನಿಮ್ ಪೇರೆಂಟ್ಸ್ ಜೈಲಿಗೆ ಕಳಿಸೋದು. ಅದಕ್ಕೆ ದಯವಿಟ್ಟು ನೀವು 18 ವರ್ಷ ಆದ್ಮೇಲೆ ಗಾಡಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿ. ಬಿಫೋರ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಅನ್ ಅಫೆನ್ಸ್. ಜೈಲು ಶಿಕ್ಷೆ ನಿಮ್ಮ ಪಾಲಕರಿಗಾಗುತ್ತೆ. ಅದು ಆಗ್ಬಾರ್ದು ಅಂದ್ರೆ ನೀವು ಹೊಡಿಬಾಡಿ. ಅದೇ ರೀತಿ ಆಯ್ತು, ಅದರಲ್ಲಿ ಇರಬೇಕು, ಲೈಸೆನ್ಸ್ ಬೇಕು ಮತ್ತು ವಾಹನ ರಿಜಿಸ್ಟರ್ ಆಗಿರ್ಬೇಕು. ಅದಕ್ಕೆ ಇನ್ಶೂರೆನ್ಸ್ ಇರಬೇಕು ವ್ಯಾಲಿಡ್. ನಿಮ್ಮ ಮನೆಯಲ್ಲಿ ನಾಳೆ ಎಲ್ಲರೂ ಕೇಳ್ಕೋಬೇಕು, ಪೇರೆಂಟ್ಸ್ಗೆ ಇನ್ಶೂರೆನ್ಸ್ ಐತೇನು ಪಪ್ಪ, ಎಮಿಷನ್ ಐತೇನು ಪಪ್ಪ ಕೇಳ್ತೀರಾ ನಾಳೆ? ಲೈಸೆನ್ಸ್ ಐತೇನೋ? ಇದ್ರೆ ಹೇಗಿರ್ಬೇಕು? ಅದು ಜೀವಂತವಾಗಿರ್ಬೇಕು. ಅದು 5 ವರ್ಷಕ್ಕೊಮ್ಮೆ ಸಾಯ್ತಿರ್ತದ. ನೀವು 5 ವರ್ಷಕ್ಕೊಮ್ಮೆ ರಿನ್ಯೂ ಮಾಡ್ತೀವಿ, ಹೌದಲ್ಲ? ಅದನ್ನ ರಿನ್ಯೂ ಆಗೈತಿಲ್ಲ ಅಂತ ನಿಮ್ ಪೇರೆಂಟ್ಸ್ ಕೇಳಿ ವಯಸ್ಸಾಗಿದ್ರೆ. ಸೊ ಅದು ವ್ಯಾಲಿಡ್ ಲೈಸೆನ್ಸ್. ಅದರ್ವೈಸ್ ಆಕ್ಸಿಡೆಂಟ್ ಆದ್ರೆ ನಿಮ್ಗೆ ಯಾವುದೂ ಕ್ಲೇಮ್ ಸಿಗಲ್ಲ. ಸೊ ಮೋಟರ್ ಸೈಕಲ್ ಹೊಡಿಬೇಕಾದ್ರೆ ಏನ್ ಬೇಕು? ಮತ್ತೆ ಹೆಲ್ಮೆಟ್ ಬೇಕು. ಯಾಕೆ ಬೇಕು ಹೆಲ್ಮೆಟ್? ಸೇಫ್ಟಿ. ಹಿಂದ್ಗಡೆ ರಾಜರು ನೋಡಿದಿರ ನೀವು? ರಾಜರು ಏನ್ ಹಾಕೋತಿದ್ರು? ದೇವ್ರು ಏನ್ ಹಾಕೋತಿದ್ರು? ಯಾಕೆ ಹಾಕೋತಿದ್ರು? ಯಾವ ಸೇಫ್ಟಿಗೆ? ಯಾವ ಸೇಫ್ಟಿಗೆ? ರಾಜರಿಗೆ ವೈರಿಗಳ ಶತ್ರುಗಳಿದ್ದು. ದೇವರಿಗೆ ಏನಿತ್ತು? ದೇವರಿಗೆ ಯಾರು ಶತ್ರು? ರಾಕ್ಷಸರು, ಹೌದಲ್ಲ? ಆ ರಾಕ್ಷಸರು ಅವ್ರಿಗೂ ಭಯ ಇತ್ತು, ರಾಜರಿಗೂ ಕೂಡ ಭಯ ಇತ್ತು. ಆದರೆ ನಾವ್ಯಾರು? ಯಥಾ ಒಬ್ಬರು ಸಾದಾ ಮನುಷ್ಯರು. ನಮಗ್ ಭಯ ಬೇಡವೆ? ಯುದ್ಧ ಭೂಮಿಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಿದ್ರು? ಕಿರೀಟ, ಕೈ ಕಟ್ಟು, ಕಾಲ್ ಕಟ್ಟು, ಎದೆ ಕಟ್ಟು ಎಲ್ಲಾನು ಹಾಕೋತಿದ್ರು. ಅದು ನಾವೆಲ್ಲಿ ಯುದ್ಧ ಮಾಡಕ್ ಹೊಂಟಿವಿ? ಈಗ ನಾವು ಹೊಂಟಿವಿ ಇಲ್ಲ ಯುದ್ಧ ಮಾಡಕ. ಎಲ್ಲಿ ರೋಡ್ ಇದೆ, ಬರೀ ಯಾವ ಗ್ರೌಂಡ್ ಇದು? ಬ್ಯಾಟಲ್ ಗ್ರೌಂಡ್. ಇದು ರೋಡ್ ಯುದ್ಧದ ಭೂಮಿ. ಯಾವಾಗ ನಾವು ವಾಪಸ್ ಬರ್ತೀವಿ ಅನ್ನೋದು ಗೊತ್ತಿಲ್ಲ, ಹೌದ್ ತಾನೆ? ನೀವೇನ್ ಮಾಡ್ಬೇಕು? ಅದಕ್ಕೆ ಹೆಲ್ಮೆಟ್ ಅನ್ನು ಹಾಕ್ಬೇಕು. ಎಂತ ಹೆಲ್ಮೆಟ್ ಹಾಕ್ಬೇಕು? ಫುಲ್ ಗಾರ್ಡೆಡ್. ವೆರಿ ಗುಡ್. ಮತ್ತೆ ಕ್ವಾಲಿಟಿ ಯಾವ್ದು? ISI ಸ್ಟ್ಯಾಂಡರ್ಡ್ ಹೆಲ್ಮೆಟ್ ಅನ್ನು ಬಳಕೆ ಮಾಡಬೇಕು. ಬಳಕೆ ಮಾಡಿದ್ರೆ ಮುಗೀತಾ? ಮತ್ತೇನ್ ಹಾಕ್ಬೇಕು? ಅದಕ್ಕೊಂದು ಮತ್ತೇನಿರುತ್ತೆ? ಅದಕ್ಕೆ ಬೆಲ್ಟ್ ಇರುತ್ತೆ. ಆ ಬೆಲ್ಟ್ ಹಾಕಿದ್ರೆ ಮಾತ್ರ ಹೆಲ್ಮೆಟ್ ಉಪಯೋಗ ಬರುತ್ತೆ. ಬೆಲ್ಟ್ ಹಾಕಿದ್ರೆ ಏನಾಗುತ್ತೆ? ಹೆಲ್ಮೆಟ್ ಮೊದಲು ಬೀಳುತ್ತೆ, ಆಮೇಲೆ ನಿಮ್ ತಲೆ ನೆಲಕ್ಕೆ ಬೀಳುತ್ತೆ. ಸೊ ಹಾಗೆ ಆಗ್ಬಾರ್ದಂದ್ರೆ ಕರೆಕ್ಟ್ ಆಗಿ ಅದಕ್ಕೆ ಬೆಲ್ಟ್ ಹಾಕೋಬೇಕು. ಸರಿನಾ? ನಾಳೆ ಇವತ್ತೆಲ್ಲ ಹೇಳ್ತಾರೆ, ನಾಳೆ ನಿಮ್ ತಂದೆಗೆ ಏನಂತ ಹೇಳ್ತೀರಿ? ನಾಳೆಯಿಂದ ಯಾವುದೇ ಹೆಲ್ಮೆಟ್ ಇರದೆ ನಮ್ಮ ಪೇರೆಂಟ್ಸ್ ನಾವು ಹೊರಗೆ ಕಳ್ಸಲ್ಲ, ನಾವು ಕೂಡ ಹೊರಗೆ ಹೋಗಲ್ಲ. ಸರಿನಾ? ಮತ್ತೇನ್ ಸೇಫ್ಟಿ ಇದೆ ಹೇಳು? ಒಂದು ಸ್ಲೋಗನ್ ಇದೆ ನಮ್ಗೆ, ಅವಸರವೇ ಅಪಘಾತಕ್ಕೆ. ಏನ್ ಕಾರಣ ಅಪಘಾತಕ್ಕೆ? ಅವಸರ. ಹೇಳ್ರಪ್ಪ. ಮತ್ತೆ ಅವಸರವೇ. ಹೇಗೆ ಓದಿದ್ರು ಕೂಡ ಅವಸರ ಬಹಳ. ಯಾವುದೇ ಒಂದು ಅಹಿತಕರ ಘಟನೆ ನಡಿಬೇಕಂದ್ರೆ ಏನ್ ಕಾರಣ? ಅವಸರ. ಅರ್ಜೆನ್ಸಿ, ಅರ್ಜೆನ್ಸಿ, ಅರ್ಜೆನ್ಸಿ. ಸೊ ಈ ಅರ್ಜೆನ್ಸಿಯನ್ನು ಮಾಡಬೇಡಿ. ವಾಹನ ಚಲಾವಣೆ ಮಾಡ್ಬೇಕಂದ್ರೆ ಮಾಡಬಾರ್ದು. ಅದೇ ರೀತಿ ಸಂಚಾನ ಸಂಜ್ಞೆಗಳು ಇರ್ತಾವಲ್ಲ, ನಿಮ್ಮ ಲೈಟ್ಗಳು ಪಾಲನೆ ಎಲ್ಲಿ ನೋಡಿದಿರೋದನ್ನ? ಟ್ರಾಫಿಕ್ ಲೈಟ್ ಎಲ್ಲಿದ್ದಾವೆ? ಟ್ರಾಫಿಕ್ ಲೈಟ್ಸ್ ಯಾವ್ಯಾವ ಕಲರ್ ಇರ್ತವೆ? ರೆಡ್, ಗ್ರೀನ್, ಮತ್ತೆ ರೆಡ್ ಇದ್ದಾಗ ಏನ್ ಮಾಡ್ತೀರಿ? ಟಾಪ್, ಸ್ಲೋ ಅಲ್ಲ. ಆರೆಂಜ್ ಇದ್ರೆ ಸ್ಲೋ ಮಾಡ್ತೀವಿ. ಮತ್ತೆ ಗ್ರೀನ್ ಇದ್ರೆ ಏನ್ ಮಾಡ್ತೀರಿ? ಗೋ, ಅವಾಗ ಹೋಗ್ಬೇಕು. ಇವತ್ತನ್ನ ಸಂಜ್ಞೆಗಳನ್ನು ಪಾಲನೆ ಮಾಡಿದ್ರೆ ಆಕ್ಸಿಡೆಂಟ್ಗಳು
ಕಡಿಮೆ ಆಗ್ತವೆ, ಆಗುದಿಲ್ಲ ಅಂತ ಹೇಳಕ್ಕಾಗಲ್ಲ. ಯು ಕ್ಯಾನ್ ರೆಡ್ಯೂಸ್ ಆಕ್ಸಿಡೆಂಟ್. ಸೊ ಅದೇ ರೀತಿ ಕಾರಲ್ಲಿ ಓಡಿಸುವಾಗ ಏನ್ ಹಾಕೋಬೇಕು ನೀವು? ಯಾಕೆ ಹಾಕೋಬೇಕು? ಸೇಫ್ಟಿ. ಬ್ರೇಕ್ ಎದಕ್ಕೆ ಹೊಡಿತೀವಿ ನಾವು? ಕಾರಿಗೆ ಹೊಡಿತೀವೋ ಮನುಷ್ಯರಿಗೆ ಹೊಡಿತೀವಿ? 40 is the safe speed for the two-wheeler. And what about car? 40 to 80 to 100 maximum. Maximum is 100. So within that, if you run the vehicle, it will be safer, it will be economic, and there is no maintenance for the vehicle. The person who drives the motorcycle with 40 speed, that will be with you for 15 years without engine down. Down means repair with periodic maintenance. ಸರಿನಾ? ನಿಮ್ಮ ವಾಹನವನ್ನು ಸರಿಯಾಗಿ ಇಟ್ಕೋಬೇಕು. ಬ್ರೇಕ್ ಸರಿ ಇದೆ ಎಲ್ಲ ನೋಡಿ. ಗಾಡಿಯಲ್ಲಿ ಏನೇ ನೋಡ್ಕೋಬೇಕು ಸೇಫ್ಟಿಯಲ್ಲಿ? ಒಂದು ಲೈಟ್ ಇದೆ ಎಲ್ಲೋ, ಒಂದು ಹಾರ್ನ್ ಇದೆ ಎಲ್ಲೋ, ಒಂದು ಟೇಲ್ ಲ್ಯಾಂಪ್ ಇದೆ ಎಲ್ಲೋ ನೋಡ್ಕೋಬೇಕು. ದೇವರಿಗೆ ಎಷ್ಟು ಕಣ್ಣಿದಾವೆ? ಎಷ್ಟು ಕಣ್ಣಿದಾವಮ್ಮ ದೇವರಿಗೆ? 3 ಕಣ್ಣು. 3ನೇ ಕಣ್ಣು ತೆರೆದ್ರೆ ಏನಾಗತ್ತೆ? ಪ್ರಳಯ ಆಗತ್ತೆ ಅಂತ ನಾವೆಲ್ಲ ಕಲ್ತಿದ್ದು ಓದಿದ್ದು. ಅದೇ ರೀತಿಯಲ್ಲಿ ನಮ್ಮ ವಾಹನದಲ್ಲಿ 3ನೇ ಕಣ್ಣಿದೆ. ಯಾವ್ದದು 3ನೇ ಕಣ್ಣು? ಯಾವುದು? It is a mirror. It is a third eye for the vehicle. For a driver, it is a third eye. ಮಿರರ್ ಇರ್ತಾವ ನೋಡಿದ್ರೆ ನಿಮ್ಮ ವಾಹನಗಳಿಗೆ? ಮೋಟರ್ ಸೈಕಲ್ ಎಲ್ಲ ತೆಗೆದು ಬಿಡ್ತೀರಪ್ಪ ಅದನ್ನ. ಯಾಕಂತಂದ್ರೆ ಅವ್ರಿಗೆ ಬಿಡಿತಾವೆ, ಇವರಿಗೆ ಬಿಡಿತಾವೆ. ಇಲ್ಲ ಯಾರು ಮಾರ್ಕೆಟ್ನಲ್ಲಿ ತುಡುಗು ಮಾಡ್ತಾರಂತನೋ ಕೂಡ ನೀವು ತೆಗೆದಿಡ್ತೀರಿ. ಸೊ ಆ 3ನೇ ಕಣ್ಣು ಮುಚ್ಚಿದ್ರೆ ಏನಾಗುತ್ತೆ? ಅಲ್ಲಿ ತೆರೆದರೆ ಪ್ರಳಯ, ಇಲ್ಲಿ ಮುಚ್ಚಿದ್ರೆ ಪ್ರಳಯ, ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದಕ್ಕೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಾಹನಗಳಿಗೆ ಮಿರರ್ ಕೂರ್ಸಕ್ಕೆ ಹೇಳಿ ನಿಮ್ಮ ಪೇರೆಂಟ್ಸ್ಗೆ. ಏನ್ ಹೇಳ್ತಾರೆ? ಮಿರರ್ ಇಸ್ ಅ ಮ್ಯಾಂಡೇಟರಿ. ವಿದೌಟ್ ಮಿರರ್ ವಿ ಕಾಂಟ್ ಡ್ರೈವ್ ದ ವೆಹಿಕಲ್ ಸೇಫ್ಲಿ. ಸರಿನಾ? ಫುಟ್ಬೋರ್ಡ್ ನಲ್ಲಿ ನಿಂತು ಪ್ರಯಾಣಿಸುವುದು. ಯಾರಾದ್ರೂ ನಿಂತಿದ್ರೆ ಫುಟ್ಬೋರ್ಡ್ ಅಲ್ಲಿ? ಆಟೋದಲ್ಲಿ ಮಾತ್ರ ನಿಂತಿದ್ರಿ ನೀವು. ಸೈಡ್ ಎಲ್ಲ ಡ್ರೈವರ್ ಪಕ್ಕದಲ್ಲಿ ನಿಲ್ಲೋದು ಕೂಡ ಫುಟ್ಬೋರ್ಡೇ ಅದು. ಅದರ್ ದೆನ್ ಯುವರ್ ಪ್ಯಾಸೆಂಜರ್ ಸೀಟ್ ಬೇರೆ ಎಲ್ಲಿ ನಿಂತರೂ ಕೂಡ ದಟ್ ಇಸ್ ಅ ಫುಟ್ಬೋರ್ಡ್. ಓಕೆ. ನೆಕ್ಸ್ಟ್, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ವಾಹನಗಳ ನಡುವೆ. ಯು ಶುಡ್ ಮೇಂಟೈನ್ ಸರ್ಟನ್ ಡಿಸ್ಟೆನ್ಸ್ ಬಿಟ್ವೀನ್ ವೆಹಿಕಲ್ ಟು ವೆಹಿಕಲ್ ವೆನ್ ಯು ಆರ್ ಡ್ರೈವಿಂಗ್ ಇನ್ ದ ಲೈನ್. ಯಾಕೆ? ಯಾವನಾದರೂ ಅರ್ಜೆಂಟ್ ಆಗಿ ಬ್ರೇಕ್ ಹಾಕಿದ್ರೆ ಹಿಂದಿನವನು ಬ್ರೇಕ್ ಹೊಡೆದ್ರೆ ನಿಲ್ಲುವಂತ ಸ್ಥಳಾವಕಾಶ ಬೇಕು. ಅದು ಸ್ಟಾಪಿಂಗ್ ಡಿಸ್ಟೆನ್ಸ್ ಆ ವೆಹಿಕಲ್ಗೆ ಡಿಪೆಂಡ್ ಇರುತ್ತೆ. ಡಿಪೆಂಡಿಂಗ್ ಆನ್ ದ ವೆಹಿಕಲ್ ಯು ಹ್ಯಾವ್ ಟು ಮೇಂಟೈನ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ. ಸೊ ಸಂಚಾರಿ ನಿಯಮಗಳನ್ನು ಪಾಲಿಸಿ. ಏನೇನಿದಾವೆ ಸಂಚಾರಿ ನಿಯಮ? ಸಂಚಾರಿ ನಿಯಮ ಏನೇನಿದಾವೆ? ಎನಿಬಡಿ? ಓವರ್ಟೇಕ್ ಯಾವ ಸೈಡ್ ನಿಂದ ಮಾಡ್ಬೇಕು ನಾವು? ರೈಟ್ ಸೈಡ್ ನಿಂದ ಮಾಡಬೇಕು, ಲೆಫ್ಟ್ ಸೈಡ್ ನಿಂದ ಮಾಡಬಾರ್ದು. ಯಾಕಂದ್ರೆ ಲೆಫ್ಟ್ ಈಸ್ ಅ ಫ್ರೀ ಲೆಫ್ಟ್ ಟರ್ನ್ ಫಾರ್ ಅಸ್. ಎಡಗಡೆ ನೋಡುವಾಗ ಚಾಲಕ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಬಲಗಡೆ ತಿರುಗುವಾಗ ಮಾತ್ರ ಅವನು ನೋಡ್ತಾ ಇರ್ತಾನೆ. ಅದಕ್ಕೆ ನೆವರ್ ಓವರ್ಟೇಕ್ ಯುವರ್ ವೆಹಿಕಲ್ ಬೈ ರೈಟ್ ಸೈಡ್. ವಾಟ್ ಆರ್ ದ ಬ್ಯಾಡ್ ಹ್ಯಾಬಿಟ್ಸ್ ಆಫ್ ಡ್ರೈವರ್? ಡ್ರೈವರ್ ಬ್ಯಾಡ್ ಹ್ಯಾಬಿಟ್ಸ್ ಏನಿದಾವೆ? ಡ್ರಿಂಕ್ ಅಂಡ್ ಡ್ರೈವ್. ಕುಡಿದೊಳದ್ರೆ ಏನಾಗುತ್ತೆ? ಮತ್ತೆ ಬರುತ್ತೆ, ಗಾಡಿ ಆಕ್ಸಿಡೆಂಟ್ ಆಗುವಂತ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ಕುಡಿದಂತ ಯಾವುದೇ ಡ್ರೈವರ್ ಇದ್ರು ನೀವು ಸ್ಮೆಲ್ ಬಂತು ಅಂಕಲ್ ಹೇಳಿರಿ, ನಾವು ಬಸ್ಸಿಗೆ ಹೋಗ್ತೀವಿ, ಆಕ್ಸಿಡೆಂಟ್ ಆದ್ರೆ ಎಲ್ಲರೂ ಕೂಡ ಹೋಗ್ತೀವಿ. ಸರಿನಾ? ಸೊ ಅದನ್ನ ಪಾಲನೆ ಮಾಡಬೇಕು. ಮತ್ತೇನ್ ನೀವು ಮಿಸ್ಬಿಹೇವ್ ಮಾಡ್ತೀರಿ? ಏನ್ ಮಾಡ್ತೀರಿ ನಾವು? ಟ್ರಿಬಲ್ ರೈಡ್ ಹೋಗೋದು, ಅಂಕಲ್ ಫಾಸ್ಟ್ ಹೊಡಿ ಅನ್ನೋದು ಮಾಡ್ತಿರಲ್ಲ, ಓವರ್ಟೇಕ್ ಮಾಡ್ರಿ ಅಂಕಲ್ ಅನ್ನೋದು. ಏನಾಗುತ್ತೆ ಇದರಿಂದ? ಮತ್ತೆ ಅವಸರವೇ ಅಪಘಾತಕ್ಕೆ ಕಾರಣ. ದಯವಿಟ್ಟು ಚಾಲಕರನ್ನ ಮಕ್ಕಳು ಪಕ್ಕದಲ್ಲಿ ಕೂತಾಗ ಮಾತಾಡಿಸಬಾರ್ದು. ಮಾತಾಡ್ಸಿದ್ರೆ ಏನಾಗುತ್ತೆ? ಕಾನ್ಸಂಟ್ರೇಷನ್ ಹಾಳಾಗತ್ತೆ. ಅದೇ ರೀತಿ ನಿಮ್ಮ ಪಾಲಕರು ಮನೆ ಬಿಟ್ಟು ಬೆಳಗಡೆ ಡ್ಯೂಟಿಗೆ ಹೋಗುವಾಗ ಅವ್ರ ಜೊತೆ ಜಗಳ ತೆಗೆದು ಅಪ್ಸೆಟ್ ಮಾಡೋದು, ಏನಾದ್ರು ಡಿಮಾಂಡ್ ಇಡೋದು ಮಾಡಬೇಡಿ. ಯಾಕೆ? ಯಾಕೆ? ಅದೇ ಗುಂಪಿನಲ್ಲಿ ಅವರು ನಿಮ್ಮ ತಾಯಿ ಜಗಳ ತೆಗಿಬಿಡಂತಾರೆ ಅಂತ ಒಂದು ಇದರಲ್ಲಿ ನಾವು ಹೊರಗಡೆ ಹೋದ್ರೆ ಯಾವುದೇ ಒಂದು ಮೆಂಟಲ್ ಟೆನ್ಷನ್ ಇಂದ ವಾಹನದ ಅಪಘಾತ ಆಗುವಂತ ಸಾಧ್ಯತೆಗಳಿರ್ತವೆ. ದಯವಿಟ್ಟು ಮನೇಲಿ ಮಮ್ಮಿಗೆ ಹೇಳ್ರಿ, ಪಪ್ಪ ಹೊರಗೆ ಹೋಗೋದ್ನಾಗ ಡಿಸ್ಟರ್ಬ್ ಮಾಡ್ಬೇಡ್ರಿ, ಅವ್ರಿಗೆ ಗಾಡಿ ಹೊಡಿತಿರ್ತಾರೆ, ಹೌದಲ್ಲ? ಅದನ್ನ ಹೇಳಿ. ಮತ್ತೆ ಬರುವುದೊಂದು ಯಾವುದೇ ಇರಲಿ, ಒಂದು ಮೆಡಿಸಿನ್ ತಗೊಂಡು ಕೂಡ
ವಾಹನ ಚಾಲನೆ ಮಾಡಬಾರ್ದು. ಸೊ ಪಾರ್ಕಿಂಗ್, ಗಾಡಿ ಎಲ್ಲಿ ನಿಲ್ಲಿಸಬೇಕು? ವೇರ್ ಯು ಹ್ಯಾವ್ ಟು ಪಾರ್ಕ್ ದ ವೆಹಿಕಲ್, ಆನ್ ರೋಡ್ ಆರ್ ಆಫ್ ರೋಡ್? ಆಫ್ ದ ರೋಡ್ ಬಲಗಡೆ ಎಡಗಡೆ ಒಂದ್ ಕಡೆ ಸೇಫ್ ಪ್ಲೇಸ್ ಅಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿದ್ರೆ ಇನ್ನೊಬ್ರು ಗಾಡಿ ಹೊಡೆಯೋದಿಲ್ಲ ಅಥವಾ ನಿಮಗೆ ಅಬ್ಸ್ಟ್ಯಾಕಲ್ ಆಗುದಿಲ್ಲ. ನೀವೇನಾದ್ರೂ ವಾಹನವನ್ನು ರಸ್ತೆ ಮಧ್ಯಭಾಗದಲ್ಲಿ ನಿಲ್ಲಿಸಿದರೆ ಹಲೋ, ಈ ದಿನ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ 2026ರ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೇವೆ. ರಸ್ತೆ ಸುರಕ್ಷತೆ ಜೀವ ರಕ್ಷಣೆ, ಸಡಕ್ ಸುರಕ್ಷಣೆ ಜೀವನ್ ರಕ್ಷಣೆ ಅನ್ನೋ ಒಂದು ಧ್ಯೇಯ ವಾಕ್ಯದೊಂದಿಗೆ ಇದು ಪ್ರಾರಂಭ ಆಗಿದೆ. ವಿದ್ಯಾರ್ಥಿಗಳೇ ಇಲ್ಲಿ ಕೇಳಿ, ಎಲ್ಲ ಸೈಲೆಂಟ್ ಆಗಿ ಕೇಳಬೇಕು. ಎದಕ್ಕೆ ಬಳಸ್ತಾರೆ? ವಾಹನವನ್ನು ಬಲಕ್ಕೆ ತಿರುಗಿಸ್ಬೇಕಾದ್ರೆ, ಎಡಕ್ಕೆ ತಿರುಗಿಸ್ಬೇಕಾದ್ರೆ, ನಿಲ್ಲಿಸ್ಬೇಕಾದ್ರೆ ಅಥವಾ ಓವರ್ಟೇಕ್ ಮಾಡಬೇಕಾದ್ರೆ ಈ ಕೈ ಸನ್ನೆಗಳನ್ನು ನಾವು ಬಳಸ್ತೇವೆ. ನೀನ್ ಬರಬ ನ್ಯೂಟನ್ ಥರ್ಡ್ ಲಾ, ಈ ಕಡೆ ಬಾ. ಎನಿಬಡಿ ಫ್ರಮ್ ಲೇಡೀಸ್ ಬರಮ್ಮ, ಕೈಯನ್ನು ಬಿಡಮ್ಮ, ಅದನ್ನ ಈ ಕಡೆ ಬಾ. ಯಾವುದೇ ಒಂದು ವಾಹನ ಬಲಕ್ಕೆ ತಿರುಗಬೇಕಾದ್ರೆ ನಾನು ನೋಡ್ತೀರಿ ಸ್ವಲ್ಪ, ಯಾವ ಕೈಯಿಂದ ಸೈನ್ಯ ಮಾಡ್ತೀರಿ ನೀವು? ಸನ್ನೆ ಮಾಡ್ತೀರಿ ಯಾವ ಕೈಯಿಂದ? ಬಲಗಡೆಯಿಂದ. ಯಾಕೆ? ನಮ್ಮಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗ್ ಇರುವುದರಿಂದ ನಾವು ಬಲಗಡೆಯಿಂದನೇ ಕೈ ಮಾಡಬಹುದು. ಎಡಗಡೆ ಆ ಕಡೆ ಎದ್ದು ನಿಂತು ಬೇರೆ ಕಡೆ ಕೂತು ಮಾಡಕ್ಕಂತೂ ಆಗಲ್ಲ. ಯಾವ ಕೈಯಿಂದ ಸನ್ನೆ ಮಾಡ್ಬೇಕು ನಾವು? ರೈಟ್ ಹ್ಯಾಂಡ್. ಇದು ರೈಟ್ ಹ್ಯಾಂಡ್ ಹೇಗೆ ಇರಬೇಕು? ಹಸ್ತ ಮುಂದುಗಡೆ ಕಾಣ್ತಿರ್ಬೇಕು. ಎಷ್ಟು ಜಾಸ್ತಿ ಕಾಣುತ್ತೆ ಅಷ್ಟು ಒಳ್ಳೇದು. ಸೊ ದಿಸ್ ಇಸ್ ದ ರೈಟ್ ಟರ್ನ್. ತೋರಿಸ್ರಿ ಎಲ್ಲ ಕುತ್ತಲ್ಲೇ ತೋರಿಸ್ರಿ. ರೈಟ್ ಟರ್ನ್, ನಾಟ್ ರೈಟ್ ಸೈಡ್. ರೈಟ್ ಟರ್ನ್ ಎಲ್ಲರೂ ತೋರಿಸ್ರಿ. ರೈಟ್ ಟರ್ನ್, ಹಸ್ತ ಮುಂದುಗಡೆ ಇರ್ಬೇಕು. ರೈಟ್. ಇದರಿಂದ ಏನ್ ತಿಳ್ಕೊತಾನೆ ಹಿಂದಿನವನು? ಈ ಮನುಷ್ಯ ಬಲಕ್ಕೊಳ್ಳಾಕತ್ತಾನ, ನಾನು ಹುಷಾರಾಗಿರ್ಬೇಕು, ನಾನು ಎಡಕ್ ಬರಬೇಕು ಅಥವಾ ಸ್ಲೋ ಮಾಡ್ಬೇಕಂತ. ಎಡಕ್ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ? ಮತ್ತೆ ಎಡಗೈ ಯೂಸ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ನಾನು. ಎಡಗಡೆ ಯೂಸ್ ಮಾಡ್ತೀರಪ್ಪ ನೀವು. ಬಲಗೈಯಿಂದನೇ ನಿಮ್ಮ ಹಸ್ತವನ್ನು ಆಂಟಿ ಕ್ಲಾಕ್ ವೈಸ್, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಾವು ರೊಟೇಟ್ ಮಾಡಬೇಕು. ಏನ್ ಮಾಡಬೇಕು? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಾವು ಆಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡಿದ್ರೆ ಏನ್ ಹಸ್ತ ಅಗಲ್ ಮಾಡುವ ನಿಮ್ಮನ್ನ ಮಾನಿಟರ್. ಸೊ ಎಡಗಡೆಯಿಂದ ಲೆಫ್ಟ್ ಟರ್ನ್, ಲೆಫ್ಟ್ ಟರ್ನ್. ದಿಸ್ ಇಸ್ ಕಾಲ್ಡ್ ಲೆಫ್ಟ್ ಟರ್ನ್. You don't know Kannada? That one, no problem. You have to rotate your right hand in anti-clockwise direction to take a left turn. Okay? So the anti-clockwise. Is it anti-clockwise? This is anti-clockwise. ಗಡಿಯಾರದ ವಿರುದ್ಧ ದಿಕ್ಕಿನ. Okay, what about slow down? Slow down. ನೋಡಿ, ಸ್ಲೋ ಡೌನ್ ತೋರಿಸಿ ನೋಡೋಣ ನಿಮ್ಮ ಪರವಾಗಿ ಹೇಗಿದೆ. ಸ್ಲೋ ಡೌನ್. ಯಾರೋ ಕರಿತಾ ಇದ್ದಾರೆ, ಮತ್ತೆ ಕರೆದ್ರೆ ಹುಡುಗಿ ಬಂದ್ರೆ ಡೇಂಜರ್. ಕರಿಬೇಡಿ ದಯವಿಟ್ಟು, ಈಗೀಗಲ್ಲ. ದಿಸ್ ಇಸ್ ಅದಕ್ಕೆ ಹೇಳಿದ್ದೇನೆ, ಹಸ್ತ ಮೇಲೆ ಕೆಳಗೆ ಸ್ಲೋ ಆಗಿ ಮಾಡ್ತಾ ಇರ್ಬೇಕು. ದಿಸ್ ಇಸ್ ಸ್ಲೋ ಡೌನ್. ವಾಟ್ ಈಸ್ ಸ್ಟಾಪ್? ಸ್ಟಾಪ್ ಹೀಗೆ. ಇಟ್ ಇಸ್ ರೈಟ್ ಆಂಗಲ್ ಎವ್ರಿವೇ. ಏನಾಗುತ್ತೆ ರೈಟ್ ಆಂಗಲ್ ಮಾಡಿದಾಗ? ಸಡನ್ಲಿ ಸ್ಟಾಪ್ ಮಾಡ್ತೀರಾ? ಮಾಡಲ್ಲ. ಅದಕ್ಕೆ ಸ್ಲೋ ಡೌನ್ ಮಾಡಿ ಸ್ಟಾಪ್ ಮಾಡಿದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ. ಅದಕ್ಕೆ ಎಲ್ಲಾ ಕೈ ಸನ್ನೆ ಮಾಡಿದ್ರೆ ನಿಮ್ಮ ಎಕ್ಸಲೇಟರ್ ಬಿಡ್ತೀರಿ ನೀವು, ನಿಮ್ಮ ಸ್ಲೋ ಆಗುತ್ತೆ ವೆಹಿಕಲ್ ಸ್ಪೀಡು, ವಾಹನದ ಅಪಘಾತಗಳು ಕಡಿಮೆ ಆಗ್ತವೆ. ಇದೊಂದು ಮನವರಿಕೆ. ನೆಕ್ಸ್ಟ್ ಅದೇ ರೀತಿ. ಓಕೆ, ಥ್ಯಾಂಕ್ ಯು ಫಾರ್ ದ. ವಿದ್ಯಾರ್ಥಿಗಳು ಎಲ್ಲರೂ ಲೈನ್ ಆಗಿ ಫ್ಲಾಗ್ ಅಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಯಾರು ಗಲಾಟೆ ಮಾಡುವಂಗಿಲ್ಲ, ಮಾತಾಡಬೇಡಿ. ಏನು
12 ವರ್ಷಕ್ಕೆ ಮನೆ ಬಿಟ್ಟು ಹೋಗಿರ್ತಾರೆ. ನೀವು ಇನ್ನ ಮನೆಯಾಗೇ ಇದ್ದೀರಿ. ನಿಮ್ಮ ತಂದೆ ತಾಯಿ ಅಕ್ಕ ತಂದೆ ಹೋಗ್ತಾರೆ ಮಾಡ್ತಾರೆ. ಅವರೆಲ್ಲರೂ ಏನ್ ಮಾಡಿದ್ದಾರೆ? ಹೊರಗಡೆ ಹೋಗಿ ಆಶ್ರಮಕ್ಕೆ ಹೋಗಿ ಗುರುಕುಲದಾಗ ಕಲ್ತು ಬಂದಿದ್ದಾರೆ. ನಿಮ್ಗೆಲ್ಲ ಸೌಲಭ್ಯ ಇದ್ದು ನೀವು ಕಲಿಯಲ್ಲ. ಕಲಿಬೇಕು, ಕಲ್ತು ದೊಡ್ಡವರಾಗಬೇಕು, ತಂದೆ ತಾಯಿ ಹೆಸರು ತರಬೇಕು, ಗುರು ಹಿರಿಯರ ಹೆಸರು ತರಬೇಕು. ಇವೆಲ್ಲ ನಾಳೆ ನೀವೆಲ್ಲ ಆಫೀಸರ್ ಆಗ್ಬೇಕು. ನೋಡ, ನಾವ್ ಇವತ್ತು ಇಲ್ಲಿ ಬಂದು ನಿಂತಿದ್ದೇವೆ ಅಂದ್ರೆ ನಾವೆಲ್ಲ ಎಕ್ಸಾಮ್ ಪಾಸ್ ಮಾಡಿದ್ದೇವೆ. KS, IAS, IPS ಇವು ಎಕ್ಸಾಮ್ಗಳ ಬಗ್ಗೆ ನೀವು ತಿಳ್ಕೋಬೇಕು. ಅದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ನೀವು ಮಕ್ಕಳಾದವರು. ಅದಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಈಗ ರಸಪ್ರಶ್ನೆ ಒಂದೆರಡು ನೋಡೋಣ, ನಿಮ್ಮ ನಾಲೆಜ್ ಟೆಸ್ಟ್ ಮಾಡೋಣ. ಒಂದ್ ದಿವಸ ಏನಾಗಿರ್ತದ ಅಂದ್ರೆ ಇನ್ನೊಂದು ಕತೆ. ಒಂದು ಊರಾಗ ಒಬ್ಬ ತಾಯಿ ಮಗ ಇರ್ತಾರೆ. ಆ ತಾಯಿ ಬಹಳ ಬಡವರು ಇರ್ತಾಳೆ. ಆ ಮಗನಿಗೆ ಹೋಗಿ ಅಡ್ಮಿಷನ್ ಮಾಡಿಸಿರ್ತಾರೆ ಒಂದ್ ಕಡೆ, ಒಂದು ಸ್ಕೂಲಲ್ಲಿ ಕಲಿತಾ ಇರ್ತಾನೆ. ಕಲಿ ಸಂದರ್ಭದಾಗ ಬಹಳ ದೊಡ್ಡ ಇರ್ತಾನೆ ಅವನು, ವಿದ್ಯಾರ್ಥಿ ಬಹಳ ದೊಡ್ಡ ಇರ್ತಾನೆ. ಎಷ್ಟು ಹೇಳಿದ್ರು, ಶಿಕ್ಷಕರು ಹೇಳಿದ್ರು, ಬೇರೆ ಶಿಕ್ಷಕರು ಹೇಳಿದ್ರು, ಯಾರು ಹೇಳಿದ್ರು ಅವನಿಗೆ ತಲೆಗೆ ಹೋಗ್ತಾ ಇರಲ್ಲ. ಒಂದ್ ದಿವ್ಸ ಏನ್ ಮಾಡ್ತಾರ, ಅವ್ರ ತಾಯಿನ ಸ್ಕೂಲಿಗೆ ಕರೆಸ್ತಾರೆ. ನೋಡು, ನಿನ್ ಮಗನಿಗೆ ಯಾವ ರೀತಿ ಕಲಿಸಿದ್ರು ತಲೆಗೆ ಹೋಗ್ತಾ ಇಲ್ಲ, ಅವನು ದೊಡ್ಡದನ, ಅವನು ಕೆಟ್ಟವದನ, ಅವನು ಏನಂತೇಳಿ ಬಹಳ ದೊಡ್ಡದನ, ಮತ್ತು ಅವ ಒಬ್ಬ ರಾಟನ್ ಎಗ್ ಅಂತೇಳಿ ಒಂದು ಶಬ್ದ ಯೂಸ್ ಮಾಡಿ ಬೈತಾರೆ. ಇವ ಕೆಟ್ಟ ತತ್ತಿ ಎಗ್ಗದನ, ಇವನಿಗೆ ಯಾವ ವಿದ್ಯೆ ಮಾಡಿದ್ರೆ ತಲೆಗೆ ಹತ್ತಲ್ಲ ಅಂತ ಹೇಳಿ. ಅವಾಗ ಅವ್ರ ತಾಯಿಗೆ ಸಿಟ್ಟು ಬರ್ತದ, ಆ ಹುಡುಗನ ಆ ತಾಯಿಗೆ ಸಿಟ್ಟು ಬಂದು ಏನ್ ಮಾಡ್ತಾಳ, ನಿಮ್ಮ ಕಲ್ಸಕ್ಕಾಗಲ್ಲೋ, ನನ್ನ ಮಗನಿಗೆ ನಾನೇ ಕಲಿಸ್ತೀನಿ ಅಂತೇಳಿ ಆ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾಳ. ಬಹಳ ದಿವಸವರೆಗೆ ಅವಳೇ ಎಜುಕೇಶನ್ ಕೊಡ್ತಾಳ, ಅವರೇ ಕಲಿಸ್ತಾರ. ಅವನಿಗೆ ಏನ್ ಬೇಕಾಗದಲ್ಲ, ತಾಯಿನೇ ಮೊದಲ. ಏನ್ ಹೇಳ್ತಾರಲ್ಲ, ತಾಯಿ ಮೊದಲ ಗುರು, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಕಲಿಸ ಅಕ್ಷರವನ್ನು ನಾವು ಜಗದೊಳಗೆಲ್ಲ ಮೆರಿತೇವಲ್ಲ, ನಾಡಿನೊಳಗೆ ಎಲ್ಲರೂ ಧನ್ಯರಾಗಿರಂತ. ಏನು, ತಾಯಿಯಿಂದ ಅಕ್ಷರ ಕಲ್ತವ್ರು. ತಾಯಿಯಿಂದ ಅಕ್ಷರ ಕಲ್ತವ್ರು. ಶಿವಾಜಿ ಏನ್ ಮಾಡ್ದ, ಯಾವ ಸಾಮ್ರಾಜ್ಯ ಸ್ಥಾಪನೆ ಮಾಡ್ದ? ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡದ. ಏನು, ತಾಯಿಯಿಂದ ಒಳ್ಳೆ ಸಂಸ್ಕಾರ ಕೊಡೋದು. ಮಹಾತ್ಮ ಗಾಂಧಿ ಏನಾದ, ಜಗತ್ತಿಗೆ ನೇಷನ್ ಆಫ್ ಫಾದರ್ ಆದ. ತಾಯಿಯಿಂದ ಸಂಸ್ಕಾರ, ತಾಯಿಯಿಂದ ವಿದ್ಯೆ ಕಲ್ತು. ಆವಾಗ ಏನ್ ಮಾಡ್ದ ಅಂದ್ರೆ, ಹೊರಗಡೆ ಬಂದಂತ ಹುಡುಗ ಕರ್ಕೊಂಡೋಗಿ ಅವರೇ ಶಿಕ್ಷಣ ಕೊಡ್ತಾರ. ಶಿಕ್ಷಣ ಕೊಡಿಸ ಬಳಕ ದೊಡ್ಡವನಾಗ್ತಾನ. ದೊಡ್ಡವನೇ ಆತ್ಮೀಯರೇ ಹೇಳ್ತೀನಿ, ದೊಡ್ಡವನಾಗಿ ಏನು ಸಾಧನೆ ಮಾಡ್ತಾನಂದ್ರ, ಇವತ್ತು ನಾವು ಇಲ್ಲಿ ತೋಳನಕೇರಿಯಲ್ಲಿ ಲೈಟ್ ಹಚ್ಚಿ ತಿರುಗಾಡಬೇಕಂತ ಹೇಳಿ ವಿಚಾರ ಮಾಡಿದ್ರ, ಮೊಟ್ಟ ಮೊದಲಿಗೆ ಲೈಟ್ ಕಂಡುಹಿಡಿಯೋದಾರ ಯಾರು? ಅವ್ರ ಹೆಸರೇನು? ಥಾಮಸ್ ಆಲ್ವಾ ಎಡಿಸನ್. ಮುಂದ ಸ್ಕೂಲ್ಗೆ ಹೋಗದಂತ ವ್ಯಕ್ತಿ ಅವ್ರ ತಾಯಿ ಕಲಿಸಿದ ಶಿಕ್ಷಣ ಪಡೆದು ಇವತ್ತಿನ ದೊಡ್ಡದು ಸೈಂಟಿಸ್ಟ್ ಆಗಿರ್ತಾನ. ಅವ್ರಿಗೆ ಹಾಕ್ಬೇಕಲ್ಲ ಚಪ್ಪಳಿ. ಸ್ಕೂಲೇ ಬೇಕಂತ ಹೇಳಿನಿಲ್ಲ, ತಂದೆ ತಾಯಿ ಮಾತು ಕೇಳದವ್ರು. ಇದು ಏನೇ ಅಂದ್ರ, ತಂದೆ ತಾಯಿ ಮಾತು ಕೇಳದವ್ರು ಎಲ್ಲರೂ ಉದ್ಧಾರ ಆಗ್ಯಾರ. ನೋಡ, ಆ ತಾಯಿ ಅವನ ಮನೆಯೊಳಗೆ ಕಲಿಸಿ ಅವನಿಗೆ ಉದ್ಧಾರ ಮಾಡಿ ಮುಂದೆ ಸೈಂಟಿಸ್ಟ್ ಮಾಡಿದ್ರು. ಎಲ್ಲರೂ ಅದೇ ಸ್ಕೂಲಿಗೆ ಕರೆದ್ರು, ಅವನಿಗೆ ಹೋಗ್ಲಿಲ್ಲ ಅವ್ರು. ಯಾಕಂದ್ರೆ ಅಭಿಮಾನ ಅನ್ನೋದು ಇರ್ತಲ್ಲ, ಅದಕ್ಕಾಗಿ ಅದೇ ಸ್ಕೂಲಿಗೆ ಹೋಗಿ ಅವ ಜಗತ್ ಪ್ರಸಿದ್ಧ ವಿಜ್ಞಾನಿ ಆಗ್ತಾನೆ. ಅಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಬೇಕು. ಎಲ್ಲರಲ್ಲಿ ಅದು ಇದೆ, ಎಲ್ಲರಲ್ಲಿ ಆಸಕ್ತಿ ಇದೆ. ಅದಕ್ಕೆ ಒಂದು ಹಾಡೋಣ, ಒಂದು ಕೇಳಕ್ ರೆಡಿ ಇದ್ದೀರಿ? ಕೂತ್ಕೊಳ್ಳಿ ಮಕ್ಕಳು, ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಳ್ಳಿ. ಮೇಡಮ್, ಅಲ್ಲಿ ನಿಂತವರು ಮಕ್ಕಳು ಇಲ್ಲಿ ಕೂತ್ಕೊಳ್ಳಿ. ನಡುವೆ ಈ ಪ್ಯಾಸೇಜ್ ಅಲ್ಲಿ ಕಳಿಸಿ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ಬನ್ನಿ ಮುಂದ್ಗಡೆ ಬಂದು ಕೂತ್ಕೊಳ್ಳಿ.